ನನ್ಗೆ ಯಾಕೋ ಅಣ್ಣ ಹೇಳಿದ ಮಾತಲ್ಲಿ ತುಂಬಾ ಒಳ ಅರ್ಥ ಇದೆ ಅನಿಸ್ತಿದೆ. ನಾವೇ ಅದನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋತ್ವಾ ಅಂತ. ಡ್ಯಾಡ್ ಏನು ಹೇಳಿದ್ರು? ಅದೇ ನಾವ್ ನೆಗ್ಲೆಕ್ಟ್ ಮಾಡ್ತಿದ್ವಲ್ಲ, ಅಣ್ಣ ಓವರ್ ಥಿಂಕರ್ ಅಂತ. ಸ್ವಲ್ಪ ನೆನ್ಪು ಮಾಡ್ಕೊ. ಕರ್ಣ ನಿತ್ಯನ್ಗೆ ಎಲ್ಲಾರ ಮುಂದೆ ಯಾಕೆ ತಾಳಿ ಕಟ್ಟಿಲ್ಲ? ಹನಿ ಮೂನ್ ಅನ್ನೋ ಹೆಸರಲ್ಲಿ ಕರ್ಣ ನಿತ್ಯ ಇಬ್ರು ತೇಜಸ್ನ ಹುಡ್ಕೊಂಡು ಯಾಕೆ ಹೋದ್ರು? ಮದ್ವೆ ಆದ್ಮೇಲ್ ಕೂಡ ಕರ್ಣ ನಿಧಿ ಜೊತೆ ಅಷ್ಟು ಆರಾಮಾಗಿ ಅಷ್ಟು ಸಲ್ಗೆಯಿಂದ ಇರೋಕ್ ಹೇಗ್ ಸಾಧ್ಯ? ಅತ್ತೆ, ನಾನು ಮಾರಿಗುಡಿಗೆ ಹೋಗಿದ್ದೆ, ಅಲ್ಲಿ ಏನಾದ್ರೂ ಹಿಂಡ್ ಸಿಗುತ್ತೆ ಅಂತ ನೋಡಕ್ಕೆ. ಆದ್ರೆ ಅಲ್ಲಿ ನನಗೆ ಇಡೀ ವರ್ಷಕ್ಕಾಗೋಷ್ಟು ಅವಮಾನ ಸಿಕ್ತು ಬಿಟ್ರೆ ಬೇರೆ ಏನು ಸಿಕ್ಕಿಲ್ಲ. ಆ ವಿಷಯನೆಲ್ಲ ಬಿಟ್ಟು ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡು. ಹಿಂದೆ ಮುಂದೆ ಏನೋ ಯೋಚನೆ ಮಾಡಿದ್ರು ನಮಗ್ ಗೊತ್ತಿರೋದು ಅಷ್ಟೇ. ಅದರ ಅರ್ಥ ಗೊತ್ತು ಮಾಡ್ಕೊಳ್ಳೋದು ತುಂಬಾ ಬಾಕಿ ಇದೆ ಅಂತ. ನಿಮ್ಗೆ ಯಾಕೋ ನಮ್ಮ ಅಪ್ಪನ ಗಾಳಿ ಜೋರಾಗಿ ಬೀಸ್ತಾಗಿದೆ. ಚೆನ್ನಾಗಿ ತಲೆ ಓಡಿಸ್ತಿದ್ದೀರಾ ಅತ್ತೆ. ಒಂದೇ ರಕ್ತ ಹಂಚ್ಕೊಂಡು ಹುಟ್ಟಿರೋದಲ್ವಾ? ಅದ್ಬಿಡು, ನೀನೊಂದು ವಿಷಯ ಗಮನಿಸಿದ್ಯಾ? ಏನು? ಕರ್ಣ ಮತ್ತೆ ನಿತ್ಯ ಗಂಡ ಹೆಂಡತಿ ತರ ಓಡಾಡಿದ್ರು ಅವ್ರ ಮಧ್ಯ ಬೇರೆ ಏನೋ ಇದೆ. ಅವ್ರು ಬೇಕು ಅಂತ ಪ್ಲಾನ್ ಮಾಡಿ ನಮ್ಮಿಂದ ಯಾವುದೋ ದೊಡ್ಡ ವಿಷಯ ಮುಚ್ಚಿಡ್ತಿದ್ದಾರೆ. ಹಾಗಿದ್ರೆ ನಾವು ಅವ್ರ ಮೇಲೆ ನಮ್ಮ ಅಪ್ಪನ ತರ ಎಕ್ಸ್ಟ್ರಾ ಒಂದು ಕಣ್ಣಿಟ್ರೆ ಒಳ್ಳೇದು ಅಂತೀರಾ? ಇಟ್ರೆ ಒಳ್ಳೇದಲ್ಲ, ಇಡದೇ ಇದ್ರೆ ತುಂಬಾ ಕೆಟ್ಟದ್ದು. ನಿತ್ಯ ಹೊಟ್ಟೆಲಿರೋ ಮಗು ಹೇಗೆ ಬೆಳೀತಿದೆಯೋ ನಾವು ಬಚ್ಚಿಟ್ ಸತ್ಯ ಕೂಡ ಹಾಗೆ ಬೆಳೀತಿದೆ. ಹೆರಿಗೆ ನಾವು ಸಹಿಸ್ಕೊಳ್ಳಿ ಅಂತ ನಿತ್ಯ ಅವ್ರಿಗೆ ಸಮಾಧಾನ ಮಾಡ್ಬೋದು. ಆದರೆ ಸುಳ್ಳು ನಾನು ನಿಧಿಗೋಸ್ಕರ ಒಂದು ನಿರ್ಧಾರ ತಗೊಳ್ಳೇಬೇಕು. ನಿತ್ಯ ಅವ್ರ ಹೊರಗಡೆ ಬರ್ತಿದ್ದ ಹಾಗೆ ಮಗು ವಿಷಯ, ಮದುವೆ ವಿಷಯ ಎಲ್ಲ ನಿಧಿ ಹತ್ರ ಹೇಳಬೇಕು ಅನ್ನೋದನ್ನ ನಿತ್ಯ ಹತ್ರ ಒಪ್ಪಿಸ್ಬೇಕು. ಸತ್ಯ ಒಂದ್ಸಲ ನೋವು ಕೊಡ್ಬೋದು, ಆದರೆ ಸುಳ್ಳು ಪಾಪ ನಿಧಿಗೆ ದಿನ ನೋವು ಕೊಡ್ತಿದೆ. ಅವ್ರು ಯಾಕೆ ಸುಮ್ಮನೆ ಇದನ್ನೆಲ್ಲ ಅನುಭವಿಸ್ಬೇಕು? ಎಲ್ಲದಕ್ಕೂ ಇವತ್ತೇ ಫುಲ್ ಸ್ಟಾಪ್ ಇಟ್ಟು ನಿಧಿ ನಂಬಿಕೆ ಉಳಿಸ್ಕೊಳ್ಳೇಬೇಕು. ನನ್ನ ಹತ್ರ ಇದ್ದಷ್ಟು ಕರ್ಣ ಸರ್ಗೆ, ಅಜ್ಜಿ, ಅಕ್ಕ ಎಲ್ರಿಗೂ ತೊಂದ್ರೆನೆ. ಇಡೀ ಮನೆ ವಾತಾವರಣ ಹಾಳಾಗೋ ಮೊದಲು ನಾನು ಇವರಿಂದ ದೂರ ಇರಬೇಕು. ಕೃಷ್ಣ, ನಿನ್ನ ಹತ್ರ ಪದೇ ಪದೇ ಅದೇ ಕೇಳ್ಕೊಳ್ತಾ ಇದ್ದೀನಿ. ಪ್ಲೀಸ್ ದಯವಿಟ್ಟು ಈ ಕೆಲಸ ನನಗೆ ಸಿಗೋ ಹಾಗೆ ಮಾಡು. ದೇವ್ರೆ, ಸತ್ಯ ಹೇಳೋದಕ್ಕೆ ಹೇಗಾದ್ರೂ ಮಾಡಿ ಅವಕಾಶ ಮಾಡಿಕೊಡು. ಆರಾಮಾಗಿ ಉಸಿರಾಡಿ. ಏನಾಗಲ್ಲ, ರಿಲ್ಯಾಕ್ಸ್ ಆಗಿರಿ. ಹೆಣ್ಣಿನ ಜೀವನದಲ್ಲಿ ಪ್ರತಿ ಹಂತದಲ್ಲೂ ಒಂದು ಹೊಸ ಅನುಭವ ಆಗ್ತಾನೆ ಇರುತ್ತೆ. ಆ ಎಲ್ಲ ಅನುಭವಗಳಿಗೆ ಸಾರ್ಥಕತೆ ಕೊಡೋದು ತಾಯ್ತನದ ಪಟ್ಟ. ಇದೇ ಹೆಣ್ಣಿ ಸಿಕ್ಕಿರೋ ಅದೃಷ್ಟ. ಮಿಸ್ಟರ್ ತೇಜಸ್. ಹಲೋ ಮಿಸ್ಸಸ್ ನಿತ್ಯ ತೇಜಸ್. ಹೆಸರು ಚೆನ್ನಾಗಿದೆ ಅಲ್ವಾ? ನಿತ್ಯ, ಏನು ಯೋಚಿಸ್ತಿದ್ದೀರಾ? ಇಲ್ಲಿ ನೋಡಿ, ನಿಮ್ಮ ಹೊಟ್ಟೆಲಿ ಬೆಚ್ಚಗೆ 3 ತಿಂಗಳು ಕಳೆದಿರೋ ಮಗು ಹೇಗೆ ಕಾಣಿಸ್ತಿದೆ ಅಂತ. ಇಲ್ಲ, ನಾನು ಈ ಮಗು ಬಗ್ಗೆ ಯಾವ ಅಟ್ಯಾಚ್ಮೆಂಟು ಬೆಳೆಸ್ಕೋಬಾರ್ದು. ಯಾವುದನ್ನ ಬೇಡ ಅಂದ್ಕೊಂಡಿದ್ದೀನೋ ಅದನ್ನ ಮತ್ತೆ ಬಯಸಕ್ ಹೋಗ್ಬಾರ್ದು. ಮಗು ನಂದಲ್ಲ ಅಂತಾನೆ ಇದ್ಬಿಡ್ತೀನಿ. ನಿತ್ಯ, ಇಷ್ಟು ದಿನ ನೀವೊಂದು ಜೀವ ಆಗಿದ್ರಿ ಅಷ್ಟೇ. ಇವಾಗ ನಿಮ್ಮೊಳಗೆ ಒಂದು ಜೀವ ಬೆಳೀತಾ ಇದೆ. ಈ ಮೂಮೆಂಟ್ ನ ನೀವ್ ಎಷ್ಟು ಎಂಜಾಯ್ ಮಾಡ್ತಿರೋ, ನಿಮ್ ಹೊಟ್ಟೆ ಒಳಗಿರೋ ಮಗು ಅಷ್ಟೇ ಖುಷಿಯಾಗಿರುತ್ತೆ ನೋಡಿ. ಇದೇ ನೋಡಿ ನಿಮ್ಮೊಳಗಿರೋ ಪುಟ್ಟ ಜೀವದ ಮಾತು. ಈ ಪುಟ್ಟ ಹೃದಯನೇ ನಿಮಗೆ ಸಿಗೋ ದೊಡ್ಡ ಆಸ್ತಿ.
ಪಾಪು ಹುಟ್ಟಿದ್ಮೇಲೆ ನೀವು ಲಾಲಿ ಆಡ್ತೀರಲ್ವಾ? ಹುಟ್ಟೋಕ್ಕೂ ಮುಂಚೆ ನಿಮ್ಗೋಸ್ಕರ ಆಡ್ತಿರೋ ಲಾಲಿನೇ ಕೇಳಿಸ್ಕೊಳ್ಳಿ. ಯಾವ್ದು ನನ್ನ ಪಾಲಿಗೆ ಅತಿ ಖುಷಿ ಕೊಡ್ಬೇಕಿತ್ತೋ ಅದೇ ನನ್ನ ಸಂಕಟಕ್ಕೆ ಕಾರಣ ಆಗ್ಬೋದು ಅಂತ ಯಾವತ್ತೂ ಯೋಚಿಸಿರ್ಲಿಲ್ಲ. ಆದ್ರೆ ಶುರುವಲ್ಲೇ ಹೀಗಿರೋ ವಿಷಯನ ಕೊನೆ ತನಕ ಹೇಗ್ ನಿಭಾಯಿಸ್ಲಿ ನಾನು? ಸಂಜು ಸಂಜು, ಯಾಕೋ ಮುಖ ಸಪ್ಪಗ್ ಮಾಡ್ಕೊಂಡು ಏನೋ ಕಳ್ದೋಗಿರೋ ತರ ಇದೆಯಾ? ಏನೋ ಕಳೆದೋದ್ರೆ ಅದನ್ನು ಮತ್ತೆ ವಾಪಸ್ ಹುಡುಕ್ಬೋದು ಅತ್ತೆ. ಆದರೆ ನಮ್ಮ ಸುತ್ತಮುತ್ತ ಇರೋರು ನೆಮ್ಮದಿನ ಕಳ್ಕೊಂಡ್ರೆ ಅದಕ್ಕೆ ಕಾರಣ ಹುಡುಕೋದು ಕಷ್ಟ. ನಮ್ ಸುತ್ತಮುತ್ತ ಇರೋರ ನಮಗಾಗದೆ ಇರೋರ್ ನೆಮ್ಮದಿ ಕಳಿಯೋಕೆ ನಾವ್ ಯೋಚನೆ ಮಾಡ್ಬೇಕು. ನೀನ್ ಯಾರ ಬಗ್ಗೆ ಯೋಚಿಸ್ತಿದ್ಯಾ? ಡ್ಯಾಡ್ ಬಗ್ಗೆ. ಏನು? ಅಣ್ಣನ ಬಗ್ಗೆನಾ? ಯಾಕೇನಾಯ್ತು? ಚಿಕ್ಕಮ್ಮ ಹೇಳ್ತಿದ್ರು, ನಾವು ಮಾರಿಗುಡಿಗೆ ಹೋಗಿದ್ವಲ್ಲ, ಆಗ ಡ್ಯಾಡ್ಗೆ ಒಂದು ರಿಬ್ಬನ್ ರೋಸ್ ಪಾರ್ಸಲ್ ಬಂದಿತ್ತಂತೆ.